ಸರಿ ಮಾಚು. ಹಾಗಾದ್ರೆ ಇದನ್ನ ಕೊಟ್ಟೆ ಬೇಡ ಅಲ್ವಾ? ಸರಿ ಅಣ್ಣ, ಕೊಟ್ಬಿಡೋಣ, ಎಕ್ಸ್ಚೇಂಜ್ ಮಾಡ್ಬಿಡು. ಸರಿಯಾಗಿ ನೋಡಿತಾನೆ ಹೇಳಿದೀಯಾ? ಅಲ್ಲ, ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಆಚಾರ್ಯ ಹತ್ರ ಕೊಟ್ಟು ಬೇರೆ ಒಡವೆ ಮಾಡಕ್ಕೆ ಹೇಳ್ಬಿಡ್ಲಾ? ಹಾ, ಬದಲಾಯಿಸ್ಬಿಡೋಣ. ಈಗೇನ್ ಪ್ರಾಬ್ಲಮ್ ಅಣ್ಣ? ಹಳೆ ಡಿಸೈನ್ ಬೇಡ ಅಂದ್ಮೇಲೆ ಅದನ್ನ ಚೇಂಜ್ ಮಾಡಿಸೋದ್ರಲ್ಲಿ ತಪ್ಪೇನಿದೆ? ಅಮ್ಮ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳ್ತಲ್ಲ ಅಮ್ಮ, ಬಾಮ್ಮ ಹೋಗೋಣ. ಕರ್ಕೊಂಡು ಹೋಗ್ತೀನಿ ಪುಟ್ಟ. ಅಣ್ಣ, ಇವನ್ಗೆ ಐಸ್ ಕ್ರೀಮ್ ಕೊಡ್ಸ್ಬೇಕಂತೆ, ತಿನ್ಸ್ಕೊಂಡ್ ಬಂದ್ಬಿಡ್ತೀನಿ. ಓಕೆ ಅದಕ್ಕೆ ಬಾಯ್. ಬಾ ರೀ, ನಾನ್ ಪಕ್ಕದ ಮನೆಗೆ ಹೋಗಿ ಸ್ವಲ್ಪ ಮದುವೆ ವಿಷಯದ ಬಗ್ಗೆ ಮಾತಾಡ್ಕೊಂಡ್ ಬರ್ಬೇಕು. ಹೋಗ್ ಬರ್ತೀನಿ. ಸರಿ ಸುಮತಿ. ನೀನ್ ಎಷ್ಟು ಒಡವೆ ಕೊಡ್ಸಿದ್ರು, ನನಗೊಂದು ಕಿರೀಟ ಹಾಕಿದ್ರು, ಇದ್ರಷ್ಟು ಬೆಸ್ಟ್ ಯಾವ್ದು ಸಿಗಲ್ಲ, ಇದ್ರಷ್ಟು ಸಂತೋಷ ಯಾವ್ದ್ರಲ್ಲೂ ಆಗಲ್ಲ. ಇದು ನನ್ ಜೊತೆಲೇ ಇರ್ಲಿ. ನಾನು ಈ ಒಡವೆ ಅಂತೂ ಯಾರಿಗೂ ಕೊಡಲ್ಲ, ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ. ಅಕಸ್ಮಾತ್ ಈ ಒಡವೆ ಕಳ್ಕೊಂಡಿದ್ದ ದಿನ ನಾನ್ ನಿನ್ನ ಕಳ್ಕೊಂಡ್ ಹಾಗೋಣ. ಇಲ್ಲ, ಈ ಪ್ರಶ್ನೆನ ಪ್ರಶ್ನೆ ಆಗಿರೋಕೆ ಬಿಡಬಾರದು. ಉತ್ತರನ ಹುಡುಕೋಬೇಕು. ಹೇಗೆ, ಯಾರನ್ನ ಕೇಳಿದ್ರೆ ಈ ಪ್ರಶ್ನೆಗೆ ಉತ್ತರ ಸಿಗ್ಬೋದು. ಉತ್ತರ ಸಿಗದೆ ಇದ್ರೆ ನನ್ನ ತಲೆಯಲ್ಲಿ ಪ್ರಶ್ನೆಗಳು ಹಾಗೆ ಉಳಿದು ಬಿಡುತ್ತೆ. ಈ ಜಾತಕದ ಪ್ರಕಾರ ಈ ಹುಡುಗಿಗೆ ತಂದೆ ತಾಯಿ ಇಲ್ಲ, ಒಡ ಹುಟ್ಟಿದ ಒಬ್ಬ ಅಣ್ಣ ಮಾತ್ರ ಇರೋದು. ಹೌದಾ? ಹೌದು ಗುರುಗಳೇ.